ಹಾಯ್ ಜನರೇ, ಲಿವರ್ ಫ್ರೈ ಮಾಡೋದಕ್ಕೋಸ್ಕರ ಫಸ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ಲಿವರ್ನ ಅಂಗಡಿಯಿಂದ ತಂದು ತೊಳೆದು, ಆಮೇಲೆ ಕುಕ್ಕರ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಅದಾದಮೇಲೆ ನೆಕ್ಸ್ಟ್ ಧನಿಯಾ ಪುಡಿ ಸ್ವಲ್ಪ ಟೇಸ್ಟ್ಗೆ, ಅದಾದಮೇಲೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕೋಣ. ಲಿವರ್ ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು, ಒಂದು ಚೊಂಬು ಇದ್ದರೆ ಸಾಕು. ನಿಮ್ಮ ಅಳತೆಗೆ ತಕ್ಕನಾಗ ನೀವು ಹಾಕ್ಕೊಳ್ಳಿ. ನಾನು ಒಂದು ಚೊಂಬು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ. ಅದಾದಮೇಲೆ ಕುಕ್ಕರ್ ಹೆಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಅಂಟಿಸಾದ್ಮೇಲೆ ಕುಕ್ಕರ್ ಆದಮೇಲೆ ಇಟ್ಬಿಡಿ. ಒಂದು ವಿಸಿಲ್ ಹೊಡೆಸ್ಕೊಳ್ಳಿ ಸಾಕು. ಒಂದು ವಿಸಿಲ್ ಹೊಡೆಸಾದ್ಮೇಲೆ ಬೇಕಾಗಿರೋ ಐಟಮ್ಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಟೊಮೊಟೊ, ಇದಿಷ್ಟನ್ನು ಕಟ್ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ಸಣ್ಣ ಬೇಡ. ಕಟ್ ಮಾಡಾದ್ಮೇಲೆ ಟೊಮೊಟೊ, ಅದು ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ಸಣ್ಣ ಆದರೆ ಟೇಸ್ಟ್ ಬರೋಲ್ಲ. ಆಮೇಲೆ ಪುದೀನ, ಕೊತ್ತಂಬರಿ ಬೇಕಾಗುತ್ತೆ. ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಾದ್ಮೇಲೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಬಿಡಿಸಿ, ಮೆಣಸಿನ್ಕಾಯಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಅರ್ಧ ಹಾಕಿದ್ದೀನಿ, ಅದ್ರ ಜೊತೆ ಮಿಕ್ಸಿ ಮಾಡ್ಬೇಕಾರೆ. ಜಾರ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬಿಡಿಸಿರೋದು, ನಾನು ಸಿಪ್ಪೆ ಬಿಡಿಸಿಲ್ಲ, ಶುಂಠಿ, ಅದಾದಮೇಲೆ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಡಿ. ತೊಳೆದಿಟ್ಟಿರೋದು ಅದನ್ನು ಹಾಕಿ ಮಿಕ್ಸಿಗೆ ಆನ್ ಮಾಡಿ ನುಣ್ಣಗಾಗಷ್ಟು ರುಬ್ಕೊಳ್ಳಿ. ಇದರ ಮಧ್ಯದಲ್ಲಿ ಕಾಳುಮೆಣಸು, ಮೆಂತ್ಯ, ಸೋಂಪು, ಇವಾಗ ನೋಡಿ ಮಿಕ್ಸಿ ಜಾರ್ ಓಪನ್ ಮಾಡಿ ಫಸ್ಟು ಒಂದು ಅರ್ಧ ಸ್ಪೂನ್ ಮೆಂತ್ಯ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರಕ್ಕೆ ಕಾಳುಮೆಣಸು, ನೆಗಡಿ ಆಗ್ಬಾರ್ದು ಅಂತ ಸ್ವಲ್ಪ ಜೀರಿಗೆ, ಸ್ವಲ್ಪ ಬಾಯಿ ರುಚಿಗೋಸ್ಕರ ಸೋಂಪು. ತಿರ್ಗಾ ಮಿಕ್ಸಿ ಕ್ಲೋಸ್ ಮಾಡಿ ಒಂದು ರೌಂಡ್ ಚೆನ್ನಾಗಿ ರುಬ್ಕೊಳ್ಳಿ. ಈ ಥರ ಪೇಸ್ಟ್ ಬರುತ್ತೆ, ಗ್ರೀನಿಶ್ ಆಗಿರುತ್ತೆ. ನೋಡಿ, ನಮ್ಮ ಮನೇಲಿ ಆಮೆ ಇದೆ. ನಾವು ಅಡುಗೆ ಮಾಡೋಷ್ಟೆಲ್ಲ ಒಂದೊಂದು ವೀಡಿಯೋ ಮಾಡೋಣ ಅಂತ ಸುಮ್ಮನೆ ಮಾಡ್ತಾಯಿದ್ದೀನಿ. ಓಡಾಡ್ತಾ ಇರ್ತಾನೆ ಮನೆಯೆಲ್ಲ. ಅವನಿಗೆ ನಾವು ರಾಮ ಅಂತ ಹೆಸರಿಟ್ಟಿದ್ದೀವಿ. ದಿಸ್ ಇಸ್ ರಾಮ. ಅದಾದಮೇಲೆ ರುಬ್ಕೊಂಡಿರೋದಾದ್ಮೇಲೆ ಈರುಳ್ಳಿನ ಚೆನ್ನಾಗಿ ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನಿಶ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಘಮ ಅದ ಈರುಳ್ಳಿಲಿರೋದು ಹಸಿ ವಾಸನೆ ಎಲ್ಲ ಹೋಗಿ ಘಮ ಅಂತ ಸ್ಮೆಲ್ ಬರಬೇಕು. ಅದಾಯ್ತಿದ್ದಂಗೆ ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಟಿರೋದನ್ನು ದಪ್ಪಗೆ ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಟೊಮೊಟೊ ಆಲ್ಮೋಸ್ಟ್ ಎಣ್ಣೆಲೇ ಬೇಯಬೇಕು. ಚೆನ್ನಾಗಿ ಎಣ್ಣೆಲಿ ಬೆಂದು ನೀರಿನ ಅಂಶ ಎಲ್ಲ ಹೋಗುತ್ತೆ. ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಕೈ ಆಡಿಸಿ ನೀರಿನ ಅಂಶ ಎಲ್ಲ ಹೋಗಿ ಎಲ್ಲ ಆದಮೇಲೆ ಬೇಯಿಸ್ಕೊಂಡಿರೋಂಥ ಗುಂಡ್ಗೆಕಾಯಿ, ಓನ್ಲಿ ಗುಂಡ್ಗೆಕಾಯಿ ಮಾತ್ರ ನಾನು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ, ಅದರಲ್ಲಿರುತ್ತೆ. ಅದಾದಮೇಲೆ ನಾವು ರುಬ್ಬಿರೋಂಥ ಖಾರ, ಚಟ್ನಿ ಏನಿರುತ್ತೆ ಮಸಾಲೆದು, ಪುದೀನ, ಕೊತ್ತಂಬರಿ ಎಲ್ಲ ರುಬ್ಬಿರ್ತೀವಲ್ಲ, ಎಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗ್ತಿದ್ದಂಗೆ ಘಮ ಅನ್ನತ್ತೆ. ಆಮೇಲೆ ಬೆಂದಿರೋಂಥ ಗುಂಡ್ಗೆಕಾಯಿನ ಅದಕ್ಕೆ ಹಾಕ್ಬಿಟ್ಟು ನೀರು ಹಂಗೆ ಇರಲಿ, ನೀರು ಬಿಸಾಕಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಬೆಂದಿರಬೇಕು ಗುಂಡ್ಗೆಕಾಯಿ ಮತ್ತು ಇದು ಬೀಜ ಅದೆಲ್ಲ. ಚೆನ್ನಾಗಿ ನೀರು ಸೋಸ್ಕೊಂಡು ಅದೇ ಪಾತ್ರೆಗೆ ಹಾಕ್ಕೊಂಡು
ಚೆನ್ನಾಗಿ ಅದನ್ನು ಕೈ ಆಡಿಸಿ ಈ ಕಡೆ ಆ ಕಡೆ ಎಲ್ಲ ಮಸಾಲೆ ಅದಕ್ಕೆ ಹಿಡಿಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಹಿಡಿಬೇಕು. ಚೆನ್ನಾಗಿ ಕೈ ಆಡಿಸ್ತಾರೆ ಆ ಕಡೆ ಈ ಕಡೆ. ಅದಾದಮೇಲೆ ಚಿಕ್ಕದಾಗಿ ಕುಯ್ಕೊಂಡಿರೋದು ಲಿವರು ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ. ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಜಾಸ್ತಿ ಸಣ್ಣನೂ ಇಲ್ಲ ಏನಿಲ್ಲ. ಆಮೇಲೆ ಸ್ವಲ್ಪ ಬೇಯಿಸಿರೋಂಥ ನೀರನ್ನೇ ಅದಕ್ಕೆ ಒಂಚೂರು ಹಾಕ್ಬಿಟ್ಟು ಮಿಕ್ಸಿ ಜಾರ ಸ್ವಲ್ಪ ಉಳ್ಕೊಂಡಿರ್ತಾರೆ ಅದನ್ನು ಹಾಕ್ಬಿಟ್ಟು ಇದು ಮಾಡಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು ಒಂದು 2 ಸ್ಪೂನಷ್ಟು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಅದೊಂದು 2 ಸ್ಪೂನು, 1 ಸ್ಪೂನಷ್ಟು ಧನಿಯಾ ಪುಡಿ. ಯಾಕಂದರೆ ಮುಂಚೆನೇ ನಾವು ಫಸ್ಟ್ ಬೇಯಿಸ್ಬೇಕಾದ್ರೆ ಸಪ್ಪೆ ನೀರಿಗೆ ಧನಿಯಾ ಪುಡಿ ಹಾಕಿರ್ತೀವಿ. ಧನಿಯಾ ಪುಡಿ ಜಾಸ್ತಿ ಹಾಕಿದಷ್ಟು ಕಂಟು ಹಾಕ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಸಾಕು. ಅದಾದಮೇಲೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಇದೊಂದು ಸ್ವಲ್ಪ ಉಪ್ಪು. ಯಾಕಂದ್ರೆ ಇಷ್ಟೆಲ್ಲ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ. ಸ್ವಲ್ಪ ಕೈ ಆಡಿಸಿ ಬೇಯಕ್ಕೆ ಬಿಟ್ಟರೆ ಚೆನ್ನಾಗದು ಘಮ ಘಮ ಅಂತ ಟೇಸ್ಟ್ ಬರುತ್ತೆ. 10 ನಿಮಿಷ ಆದಮೇಲೆ ತಟ್ಟೆಗೆ ಹಾಕೊಂಡು ಸರ್ವ್ ಮಾಡಿಕೊಂಡು ಈ ಥರ ತಿಂದು ಟೇಸ್ಟ್ ಹೇಳಿ. ಇಲ್ಲಿಗೆ ನಾನು ಲಾಗ್ ಮುಗೀತು.